ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಬರೀ ರೇಣುಕಾಸ್ವಾಮಿ ಕುಟುಂಬ ಮಾತ್ರ ಅಲ್ಲ, ಸಾಕಷ್ಟು ಕುಟುಂಬಗಳಿಗೆ ಈಗ ಸಾಲು ಸಾಲು ಸಮಸ್ಯೆಗಳನ್ನ ತಂದೊಡ್ಡಿದೆ. ಸಾಕಷ್ಟು ಜನ ಈಗ ಆರೋಪಿಗಳಿಗೆ ಏನ್ ಅರೆಸ್ಟ್ ಆಗಿದ್ದಾರೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಂತ ಆರೋಪಿಗಳೇನಿದ್ರು ಅವರ ಕುಟುಂಬಸ್ಥರಂತೂ ಪ್ರತಿದಿನ ಕೂಡ ಅವ್ರಿಲ್ದೆ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಅದು ಆರ್ಥಿಕ ಸಮಸ್ಯೆ ಜೊತೆಗೆ ಆರೋಗ್ಯ ಸಮಸ್ಯೆಗಳನ್ನ ಕೂಡ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಇವರೆಲ್ಲರೂ ಕೂಡ ಕೆಳವರ್ಗದ ಜನರು, ಪ್ರತಿನಿತ್ಯ ಕೂಡ ದುಡಿದು ಬದುಕುವಂತವ್ರು. ಅವತ್ತು ದುಡಿಮೆ ಮಾಡಿದ್ರೆ ಅವತ್ತಿನ ಜೀವನ ಇವರೆಲ್ಲರದು ಕೂಡ ನಡೀತಾ ಇತ್ತು. ಹಾಗಾಗಿ ಸಾಕಷ್ಟು ಜನ ಕೇಳ್ತಾರೆ 18 ದಿನದಲ್ಲೇ ಕಷ್ಟ ಬಂದ್ಬಿಡ್ತಾ ಅಂತ. ಆದ್ರೆ ಇವರೆಲ್ಲ ಕೆಳವರ್ಗದ ಜನ. ಅವತ್ತಿನ ದುಡಿಮೆ ಅವತ್ತಿಗೆ ಜೀವನವಾಗ್ತಾ ಇತ್ತು. ಅವತ್ತು ಏನ್ ದುಡಿತಾರೋ ಅದರಲ್ಲೇ ಸೇವಿಂಗ್ಸ್ ಮಾಡ್ತಾ ಇದ್ರು. ಜೊತೆಗೆ ಈಗ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಬೇಕು, ಆಸ್ಪತ್ರೆಯ ಫೀಸ್ ಕಟ್ಟಬೇಕು, ಅಥವಾ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಹೊರಗಡೆ ದುಡಿತಿದ್ದಂತಹ ಯುವಕರು, ಅಂದ್ರೆ ಅರೆಸ್ಟ್ ಆಗಿದ್ದಂತಹ ಆರೋಪಿಗಳು ಯಾರಿದ್ದಾರೆ ಇವರೇ ಹೊರಗೋಗಿ ಎಲ್ಲಾದ್ರೂ ಒಂದ್ ಕಡೆ ಹಣವನ್ನ ತರಿಸ್ತಾ ಇದ್ರು ಅಥವಾ ಹಣವನ್ನ ಹೊಂದಿಸ್ತಾ ಇದ್ರು. ಆದ್ರೆ ಈಗ ಅವ್ರಿಲ್ದೆ ಇಲ್ಲಿ ಒಂದ್ ಕಡೆ ಕುಟುಂಬಸ್ಥರು ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈಗ ನಾನು ಸದ್ಯ ಜಗದೀಶ್ ಅಲಿಯಾಸ್ ಜಗ್ಗ ಅವರ ನಿವಾಸದಲ್ಲಿದ್ದೇನೆ. ಅವರ ಕುಟುಂಬದ ಒಂದು ವ್ಯಥೆ ಕೂಡ ಅದೇ. ಅಂದ್ರೆ ಆರೋಪಿ ರವಿ ಅವರ ಕುಟುಂಬದಲ್ಲಿ ಏನಾಗಿತ್ತು ಅಂದ್ರೆ ಅವರ ಮಕ್ಕಳ ಫೀಸ್ ಕಟ್ಟೋಕಾಗದೆ ಯಾವ ರೀತಿ ಪರದಾಡ್ತಾ ಇದ್ರು, ಅದೇ ರೀತಿಯಲ್ಲಿ ಈಗ ಸದ್ಯ ಜಗ್ಗ ಅವರ ಕುಟುಂಬದಲ್ಲೂ ಕೂಡ ಪರದಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅವರ ಮಕ್ಕಳ ಫೀಸ್ ಅನ್ನ ಕಟ್ಟೋಕಾಗದೆ ಪರದಾಡ್ತಾ ಇದ್ದಾರೆ. ಈಗ ಸದ್ಯ ನನ್ನ ಜೊತೆಯಲ್ಲಿ ಜಗದೀಶ್ ಅವರ ಪತ್ನಿ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ಹೇಳಿ, ಜಗದೀಶ್ ಅವರೇನೋ ಅರೆಸ್ಟ್ ಆದ್ರು, ಎಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಾ ನೀವು ಅಂತ? ಒಂದು ಸಮಸ್ಯೆ ಏನು ಸರ್ ಹೇಳೋಕ್ಕೆ, ಎಷ್ಟೊಂದು ಸಮಸ್ಯೆ ಇದ್ದಾವೆ. ಸಾಲ ಮಾಡಿ ಮನೆ ಬಿಡಿಸ್ಕೊಂಡಿದ್ವಿ ಸರ್. ಇವಾಗ ಅದು ಲೋನು ಕಟ್ಟೋಕ್ಕಾಗ್ತಿಲ್ಲ. ಆಟೋ ಕಂತು ನಾಳೆ 30ನೇ ತಾರೀಕು ಆಟೋ ಕಂತು ಕಟ್ಟಬೇಕು. ಹುಡುಗರಿಗೆ ಫೀಸು ಕಟ್ಟಿಲ್ಲ ಇನ್ನು. ಅವರು ಸ್ಕೂಲಿಂದ ಫೋನ್ ಮಾಡ್ತಿದ್ದಾರೆ ಇವತ್ತು ನಾಳೆ ಅಂತ. ಎಷ್ಟು ಸುಳ್ಳು ಹೇಳೋಕ್ಕಾಗುತ್ತೆ ಸರ್? ಒಂದಿನ ಆದರೆ ಸರಿ. ಈಗ ನಾಳೆ ಬರ್ತಾರೆ ಅಂದರೆ ಕನ್ಫರ್ಮಾಗಿ ಹೇಳ್ಬೋದು ನಾಳೆ ಕಟ್ತೀವಿ ಅಂತ. ಅವ್ರು ಯಾವಾಗ ಬರ್ತಾರೆ ಅನ್ನೋದೇ ಗೊತ್ತಿಲ್ಲ ನಮಗೆ. ಹಾಗಾಗಿ ಭಾಳ ತೊಂದರೆ ಆಗೈತೆ ಸರ್. ಏನ್ ಕೆಲಸ ಮಾಡ್ತಾ ಇದ್ರು ಜಗ್ಗ ಅವರು, ಮತ್ತೆ ಎಷ್ಟು ದುಡಿತಾ ಇದ್ರು? ಆಟೋ ಹೊಡಿತಿದ್ರು ಸರ್. ಡೈಲಿ 1000-1100 ರೂಪಾಯಿ ಆ ಥರ ತಂದು ಕೊಡ್ತಾ ಇದ್ರು ಸರ್. ದರ್ಶನ್ ಅವ್ರಿಗೆ ಮೊದಲಿನಿಂದಲೂ ಅಭಿಮಾನಿನಾ? ಹಾಂ ಸರ್, ಮೊದಲಿಂದಲೂ ಅಭಿಮಾನ. ಯಾರು ಎಷ್ಟು ನಮ್ಮ ಮನೆಗೆಲ್ಲ ಬೈತಾ ಇದ್ರು ಸರ್. ಅಭಿಮಾನ ಇರಬೇಕು, ಇಷ್ಟಿರಬಾರ್ದು. ಒಂದು ಫಿಲಮ್ ರಿಲೀಸ್ ಆದರೆ 2 ದಿನ ಗಾಡಿಗೆ ಹೋಗ್ತಿರ್ಲಿಲ್ಲ ಸರ್. ಬ್ಯಾನರ್ ಕಟ್ಟಬೇಕು, ಊಟ ಹಂಚಬೇಕು, ಆ ಥರ ಎಲ್ಲ ಇದು ಮಾಡೋರು. ಅವ್ರ ಬರ್ತಡೇ ಬಂತು ಅಂದರೆ 2 ದಿನ ಗಾಡಿಗೆ ಹೋಗ್ತಿರ್ಲಿಲ್ಲ. ಆ ಥರ ಅಭಿಮಾನ ನಮ್ಮ ಮನೆಗೆ. ಅದಕ್ಕೆ ಜಗಳ ಆಗೋದು ಸರ್. ಬೈತಿದ್ವಿ, ಇಷ್ಟು ಅಭಿಮಾನ ಬೇಡ. ಫಿಲಮ್ ನೋಡು ಹೋಗಿ, ಒಂದಿನ ಖುಷಿ ಪಡ, 500,000 ಖರ್ಚಾಗಲಿ. ಆದರೆ 2-3 ದಿನ ಬಿಟ್ಟರೆ ಸಂಘಕ್ಕೆ ದುಡ್ಡಿರಲ್ಲ ಸರ್. ಎಷ್ಟು ಹೇಳಿದ್ರು ತಿಳ್ಕೊಂತಿರ್ಲಿಲ್ಲ. ಆಯ್ತು ಇನ್ನೊಂದು ಸರಿ ಹೋಗಲ್ಲ, ಆಯ್ತು ಮುಗೀತು ಅನ್ನೋರು ಮತ್ತು ಹಂಗೆ ಮಾಡ್ತಿದ್ರು ಸರ್. ಆದರೆ ಈ ಸರಿ ಹೋದಾಗ ಹಿಂಗಾಗುತ್ತಂತ ಅವ್ರಿಗೆ ಗೊತ್ತಿರಲಿಲ್ಲ ಸರ್. ಗೊತ್ತಿದ್ದಿದ್ರೆ ಅವ್ರು ಹೋಗ್ತಾನೂ ಇರಲಿಲ್ಲ. ಮೊನ್ನೆ ನೋಡೋಕ್ಕೆ ಹೋದಾಗ ಬೆಳಗ್ಗೆ 3 ಗಂಟೆಗೆ ಹೋದವ್ರು ಸರ್ ನಾವು ಬಸ್ಸಲ್ಲಿ. ರಾತ್ರಿ 8 ಗಂಟೆಗೆ ಮನೆಗೆ ಬಂದಿದ್ದೀವಿ. ಅವಾಗ ಅವರು ಅಂದರು ನನಗೆ ಹಿಂಗಾಗುತ್ತೆ ಅಂತ ಗೊತ್ತಿದ್ರೆ ನಾನು ಹೋಗ್ತಾನೆ ಇರಲಿಲ್ಲ. ಆ ಥರ ಎಲ್ಲ ಅವರು ಹತ್ರು ಸರ್ ಅಲ್ಲಿ ಹೇಳ್ಕೊಂಡು. ಭೇಟಿಯಾದಾಗ ಏನಂತ ಹೇಳಿದ್ರು ಈಗ ಜಗ್ಗ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಈ ವಿಚಾರದಲ್ಲಿ ಏನು ಹೇಳಲಿಲ್ಲ ಸರ್. ಅದೇ ಅಲ್ಲಿ ನೋಡಿ ಹತ್ರು ಸರ್. ಇವಾಗ ಹತ್ರ ಏನು ಪ್ರಯೋಜನ ಬಂತು ಸರ್? ನನಗೂ ಗೊತ್ತಿರಲಿಲ್ಲ, ಗೊತ್ತಿಲ್ದೇ ಹೋಗಿದ್ದೀನಿ ನಾನು. ನನ್ನಿಂದ ಇವಾಗ ನಿಮಗೆಲ್ಲ ತೊಂದರೆ ಆಗ್ತಿದೆ, ಹೆಂಗಾರು ಮಾಡಿ ನಿಭಾಯಿಸ್ರಿ, ಬರ್ತೀನಿ ಅಂತ ಹೇಳ್ತಾರೆ ಸರ್. ಈಗ ಅವ್ರು ಇಲ್ದೆ ಮಕ್ಳು ಫೀಸ್ ಕಟ್ಟೋದು ಅದೆಷ್ಟು ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಈಗ ಎಲ್ಲ ಜಗ್ಗ ಅವರೇ ನೋಡ್ಕೊಳ್ತಿದ್ರು ಅಂತ ನೀವು ಹೇಳಿದ್ರಿ. ಹಾಗಾಗಿ ಅವ್ರು ಇಲ್ದೆ ಎಷ್ಟು ಕಷ್ಟ ಆಗ್ತಾ ಇದೆ ಮಕ್ಳು ಫೀಸ್ ಕಟ್ಟಕ್ಕೆ, ಅದಕ್ಕೆಲ್ಲ? ಫೀಸ್ ಇನ್ನೂ ಕಟ್ಟಿಲ್ಲ ಸರ್. ಯಾರ ಹತ್ರನೂ ಅಮೌಂಟ್ ಕೇಳಿದ್ದೆ, ಬಡ್ಡಿ ಹೆಂಗೆ ಕೊಡ್ತೀನಿ ಅಂತ ಹೇಳಿದರು. ಅವ್ರು ಇವತ್ತು ನಾಳೆ ಅಂತಾರೆ. ಒಬ್ಬರು ಕೈಯಿಂದ ಒಬ್ಬರು ದುಡ್ಡು ಬರಬೇಕಂದ್ರೆ ಬಂದಾಗೆ ನಂಬಿಕೆ ಸರ್. ಅವ್ರಿನ್ನೂ ಕೊಡ್ತಿಲ್ಲ. ಅದಕ್ಕೆ ಅವ್ರ ಸ್ಕೂಲಿಂದನೂ ಫೋನ್ ಮಾಡ್ತಿದ್ರು. ಆಗಲೇ ಸ್ಟಾರ್ಟ್ ಆಗಿ 1 ಮಂತ್ ಆಗ್ತಾ ಬಂತು, ಇನ್ನೂ ಕಟ್ಟಿಲ್ಲಲ್ಲ ಅಂತ ಹೇಳ್ತಾನೆ ಇದ್ದೀವಿ ಸರ್. ಆದರೂ ಎಲ್ಲೂ ಅಡ್ಜಸ್ಟ್ ಆಗ್ತಾ ಇಲ್ಲ. ನೋಡ್ಬೇಕು ಸರ್ ಏನು. ಈಗ ಪ್ರಮುಖವಾಗಿ ಯಾರ್ದೋ ಮೇಲಿನ ಅಂಧಾಭಿಮಾನಕ್ಕೋ ಈ ರೀತಿ ಸಮಸ್ಯೆಗಳನ್ನ ಅನುಭವಿಸುವಂಥದ್ದು ಅಥವಾ ಈ ರೀತಿ ಸಮಸ್ಯೆ ಆಗೋದು, ಯಾರ್ದೋ ವೈಯಕ್ತಿಕ ವಿಚಾರಕ್ಕೆ ಅಭಿಮಾನಿಗಳನ್ನ ಬಳಸ್ಕೊಳ್ಳೋದು, ಇದೆಲ್ಲ ಎಷ್ಟು ಸರಿ ಅಂತೀರ? ತಪ್ಪು ಸರ್, ಅದೂ ತಪ್ಪು. ಆದ್ರೂ ಯಾರು ಏನು ಬೇಕಂತ ಮಾಡಿದಾರೋ, ಬೇಕಿಲ್ಲದೆ ಗೊತ್ತಿಲ್ಲದೆ ಮಾಡಿದಾರೋ ಅದು ನಮಗೂ ಗೊತ್ತಿಲ್ಲ ಸರ್. ಏನಾಗಿದೆಯೋ ಆದರೆ ಇವ್ರು ತಪ್ಪಿಲ್ದವ್ರಿಗೆ ಹೊರಗೆ ಬಿಟ್ಟರೆ ಸಾಕಾಗೈತೆ ಸರ್. ಯಾಕಂದರೆ ನಾವಂತಾನೆ ಅಲ್ಲ ಸರ್, ಅವ್ರು ಅನುಕುಮಾರ್ ಅವ್ರ ಮನೆಗೂ ಯಾರೂ ದುಡಿಯೋರಿಲ್ಲ. ಎಲ್ಲ ನಮಗೆ ಗೊತ್ತಿರೋರು ಅವರು. ಹಂಗಾಗಿ ಎಲ್ಲ ಭಾಳ ಸಮಸ್ಯೆ ಆಗೈತೆ ಸರ್ ಅವ್ರ ಮನೆಗಳಿಗೂ. ಇವ್ರು ತಪ್ಪಿಲ್ದೇ ಇವಾಗ 3-4 ತಿಂಗಳು ಅಲ್ಲಿದ್ದರೆ ಇಲ್ಲಿ ಮನೆ ಪರಿಸ್ಥಿತಿಗಳು ಹೆಂಗೆ ಸರ್? ದಿನ ಒಬ್ರನ್ನ ಕೇಳ್ಬೋದು, ದಿನ ಕೇಳಬೇಕು ಅಂದರೆ ಎಷ್ಟು ಸಂಕಟ ಆಗುತ್ತೆ ಸರ್. ವಕೀಲರನ್ನ ಏನಾದರೂ ಇಟ್ಟಿದ್ದೀರಾ? ಇಲ್ಲ ಸರ್, ಇನ್ನು ವಕೀಲರನ್ನ ಎಲ್ಲ ಅಂತಾರೆ ತುಂಬ ದುಡ್ಡು ಖರ್ಚಾಗುತ್ತೆ ಅಂತ. ಆದ್ರೂ ಅದು ದುಡ್ಡು ಅಡ್ಜಸ್ಟ್ ಮಾಡಬೇಕಲ್ಲ ಸರ್. ಇನ್ನು ಏನೂ ಇಟ್ಟಿಲ್ಲ ನಾವು ವಕೀಲರನ್ನ.
ಅದು ನೀಡೋ ಶಕ್ತಿನೂ ಇಲ್ಲ ಸರ್ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ. ಅವ್ರಿಗೋಸ್ಕರ ಹೋಗಿದ್ದಾರೆ ಅಂದಮೇಲೆ ಅವರೇ ತಿಳ್ಕೊಂಡು ಅವರೇ ಎಲ್ಲ ನಿಭಾಯಿಸಿ ಕಳಿಸ್ಬೇಕು ಸರ್. ಈಗ ಒಟ್ಟಿನಲ್ಲಿ ಸ್ಕೂಲ್ ಫೀಸ್ ಕಟ್ಟಕ್ಕೆ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದೀರಾ? ಹ್ಞೂ ಸರ್, ಆಗ್ತಾ ಇಲ್ಲ. ಅದಕ್ಕೆ ಸಮೀರಾ ಮೇಡಮ್ ಅವರು ಒಂದು ನಂಬರ್ ಕೊಟ್ಟರು, ಆ ನಂಬರಿಗೆ ಅದಕ್ಕೆ ಕಾಲ್ ಮಾಡಿದೆ. ಯಾಕಂದ್ರೆ ಅವರೇ ಫೀಸ್ ಕಟ್ಟಿಲ್ಲ ಅಂತ ಮಾಡ್ತಿದ್ರಲ್ಲ, ಹಂಗಾಗಿ ಸರ್. ನೋಡಿದ್ರಲ್ಲ, ಇದಿಷ್ಟು ಜಗದೀಶ್ ಅವರ ಮನೆಯಲ್ಲಿ ಮಕ್ಕಳಿಗೆ ಒಂದ್ ಕಡೆ ಸ್ಕೂಲ್ ಫೀಸನ್ನು ಕಟ್ಟೋಕೆ ಆಗ್ತಾ ಇಲ್ಲ, ಜೊತೆಗೆ ಎಲ್ಲೋ ಒಂದ್ ಕಡೆ ಜಗದೀಶ್ ಇದ್ದಿದ್ರೆ ಹೊರಗಡೆ ದುಡ್ಡನ್ನು ಅರೇಂಜ್ ಮಾಡ್ತಾ ಇದ್ರು. ಆದ್ರೆ ಈಗ ನಮಗೆ ಪ್ರತಿದಿನ ಯಾರು ದುಡ್ಡು ಕೊಡ್ತಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರಾಘವೇಂದ್ರ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.